ನಮಸ್ಕಾರ. ಮದುವೆಯಾದವರು ಅತಿಯಾಗಿ ಹೆಚ್ಚಾಗಿ ಈ ಡೇಟಿಂಗ್ ಆ್ಯಪ್ಸ್‌ನಲ್ಲಿ ತಮ್ಮನ್ನ ತಾವು ರಿಜಿಸ್ಟರ್ ಮಾಡ್ಕೋತಿದ್ದಾರೆ. ಯಾಕಿರ್ಬೋದು? ಯಾಕೆ ಮದುವೆಯಾದವರು ಇಂತಹ ಒಂದು ಕೆಟ್ಟ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ? ಯಾಕೆ ಈ ಅನೈತಿಕ ಸಂಬಂಧಗಳು ಶುರು ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನೋಡಿ, ಮನುಷ್ಯನಿಗೆ ಯಾವುದೇ ಆಗಿರ್ಲಿ, ಪದೇ ಪದೇ ಏನಾದ್ರೂ ಒಂದು ಹೊಸದನ್ನ ಮಾಡಬೇಕು ಅಂತ ಅನಿಸ್ತಾನೆ ಇರುತ್ತೆ. ಈಗ ಎಕ್ಸಾಂಪಲ್ ನೀವು ಒಂದು ಹೊಸ ಹಾಬಿಯನ್ನಾಗಿರ್ಬೋದು, ಹೊಸ ಬಟ್ಟೆಯನ್ನ ಹಾಕಿದಾಗ ಏನೋ ಒಂದು ಡೊಪಮೈನ್ ರಶ್ ಇರ್ತದೆ. ಹಾಗೆ ಕೆಲವು ಸತಿ ನಾವೇನೋ ಯಾರನ್ನ ನೋಡ್ತೀವೋ ಒಂದು ಸಣ್ಣ ಅಟ್ರಾಕ್ಷನ್ಗೆ ಒಳಗಾಗ್ತಾ ಹೋಗ್ತೀವಿ. ಅಟ್ರಾಕ್ಷನ್ ಅನ್ನೋದು ಎಸ್ಪೆಷಲಿ ಈ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರಬಹುದು, ಅಥವಾ ಮುಂಚೆ ಆದ್ರೆ ಯಾರನ್ನೋ ಮೀಟ್ ಮಾಡ್ತಾ ಇದ್ವಿ, ಒಂದು ತುಂಬಾ ಎಮೋಷನಲ್ ಡಿಪೆಂಡೆನ್ಸಿಗಾಗಿ ಇಂತಹ ಒಂದು ರಿಲೇಶನ್ಶಿಪ್ಗೆ ಒಳಗಾಗ್ತೀವಿ. ಆದ್ರೆ ಈ ರಿಲೇಶನ್ಶಿಪ್ಗೆ ಒಳಗಾಗೋದೇನೋ ತುಂಬಾ ಸುಲಭ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಎರಡು ಫ್ಯಾಮಿಲಿಯ ಜೀವನವನ್ನು ಹಾಳು ಮಾಡುತ್ತೆ ಗೊತ್ತಾ? ಸುಲಭವಾಗಿ ಯಾವುದೇ ಒಂದು ರಿಲೇಶನ್ಶಿಪ್ಗೆ ಒಳಗಾಗ್ಬಿಡ್ತಾರೆ, ಒಂದು ಮಿಡ್ ಲೈಫ್ ಕ್ರೈಸಿಸಿಗೋ ಅಥವಾ ಒಂದು ಹೊಸತನವನ್ನು ಹುಡುಕೊಂಡು. ಆದ್ರೆ ಅವರಿಗೊಂದು ಕಹಿ ಸತ್ಯ ಗೊತ್ತಿರಲ್ಲ. ಇವತ್ತು ನಮ್ಮ ಕಷ್ಟಕ್ಕೆ ಆಗ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ನನ್ನ ಫ್ಯಾಮಿಲಿ, ನನ್ನ ಸಂಗಾತಿ. ನನ್ನ ತಂದೆ ತಾಯಿಗೆ ಹುಷಾರಾಗಿಲ್ಲ ಅಥವಾ ನನ್ನ ಮನೆಯಲ್ಲಿ ಹುಷಾರಾಗಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಬರೋದು ನಮ್ಮ ಸಂಗಾತಿ. ಆದ್ರೆ ಅವರು ಎಲ್ಲದನ್ನ ಪರಿಗಣಿತಗಿಟ್ಟದೆ ಇಡದೆ ಯಾರೋ ಮೂರನೇ ವ್ಯಕ್ತಿ ಭರವಸೆನ ಕೊಡ್ತಾ ಹೋಗ್ತಾರೆ. ಇವತ್ತು ನೋಡಿ, ನಾವು ಎಲ್ಲರೂ ಕೂಡ ಬದುಕೋದು ಭರವಸೆ ಇಲ್ಲ. ಯಾವಾಗ ಒಬ್ಬ ಮನುಷ್ಯನಿಗೆ ಹೋಪ್ ಸತ್ತೋಗುತ್ತೋ ಆತ ಕ್ರಮೇಣವಾಗಿ ಸತ್ತ ಅಂತಾನೆ ಅರ್ಥ. ಆದ್ರೆ ಯಾವಾಗ ಮನುಷ್ಯನಿಗೆ ಒಂದು ಹುಮ್ಮಸ್ಸು ಇರುತ್ತೆ, ಒಂದು ಧೈರ್ಯ ಇರುತ್ತೆ, ಒಂದು ನಂಬಿಕೆ ಇರುತ್ತೆ, ಆತ ತನ್ನ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ. ಹಾಗೆ ಈ ಮೂರನೇ ವ್ಯಕ್ತಿ ಆಡ್ತಕ್ಕಂತಹ ಮಾತುಗಳೇನಿರಬಹುದು, ಓ ನಾನು ನಿನ್ ಜೊತೆ ಇರ್ತೀನಿ, ಸಾಯೋ ತನಕ ನಾನು ನಿನ್ ಜೊತೆ ಇರ್ತೀನಿ, ನಾನು ನಿಮ್ಗೆ ಯಾವಾಗಲೂ ನಾನು ಚಿರಋಣಿಯಾಗಿರ್ತೀನಿ, ನೀನ್ ಹೀಗಿದ್ಯಾ ಹಾಗಿದ್ಯಾ, ನೀನು ಅತಿ ಸೌಂದರ್ಯವಂತೆ ಅಥವಾ ಸೌಂದರ್ಯವಂತ, ನೀನು ಗುಣವಂತ, ಹೀಗೆಲ್ಲರೂ ಮಾತಾಡ್ತಾನೆ ಹೋಗ್ತಾರೆ. ಶುರುಗೆ ನಿಮ್ಮ ಸಂಗಾತಿ ಜೊತೆ ಕೂಡ ಇದೇ ರೀತಿಯ ಮಾತುಗಳಿತ್ತು, ಇದೇ ರೀತಿಯ ಭರವಸೆ ಇತ್ತು. ಆದ್ರೆ ಏನಾಗುತ್ತೆ ಗೊತ್ತಾ ರೀ, ನಾವು ಮನೇಲಿ ಇರ್ತಾ ಈಗ ಯಾರನ್ನೋ ಮೀಟ್ ಮಾಡ್ಬೇಕು ಅಂತ ಅನ್ಕೊಳ್ಳೋಣ, ಯಾರೋ ಫ್ರೆಂಡ್ ಅಂತಾನೆ ತಿಳ್ಕೊಳ್ಳೋಣ. ಮನೇಲಿರೋ ಹರಿದೋಗಿರೋ ಬನಿಯನ್ನು ಅಥವಾ ಹರಿದೋಗಿರೋ ನೈಟಿ ಹಾಕೊಂಡು ಹೋಗ್ತೀರಾ? ಇಲ್ಲ. ಹೋಗ್ಬೇಕಾದ್ರೆ ಯು ಎನ್ಶೂರ್ ದಟ್ ಯು ಫಿಸಿಕಲ್ ಅಪಿಯರೆನ್ಸ್ ಇಸ್ ಆಲ್ವೇಸ್ ಅಪ್ ಟು ದ ಮಾರ್ಕ್. ಚೆನ್ನಾಗಿರೋ ಹುಡುಗಿ ಬಟ್ಟೆ ಹಾಕೋತೀರಾ, ಚೆನ್ನಾಗಿ ಡ್ರೆಸ್ ಮಾಡ್ಕೋತೀರಾ, ಚೆನ್ನಾಗಿ ತಲೆ ಬಾಚ್ಕೋತೀರಾ, ಇಷ್ಟೆಲ್ಲ ಎಫರ್ಟ್ ಹಾಕ್ತಾ ಹೋಗ್ತೀರಾ. ಅದೇ ನಿಮ್ಮ ಸಂಗಾತಿ ಜೊತೆ ಬದುಕಕ್ಕೆ ಶುರು ಮಾಡಿದಾಗ ಯಾವುದೋ ಒಂದು ಹಳೆ ಬಟ್ಟೆಯನ್ನ ಹಾಕೋದು, ಮನೆಯಲ್ಲಿರ್ತಕ್ಕಂತಹ ಬಟ್ಟೆಗಳನ್ನು ಹಾಕೋದು, ಹಳೆ ಪೈಜಾಮ ಆಗಿರ್ಬಹುದು, ಹಳೆ ಜುಬ್ಬ ಆಗಿರಬಹುದು, ಹಳೆ ನೈಟಿ ಆಗಿರ್ಬೋದು, ಇದನ್ನೆಲ್ಲ ಹಾಕ್ತಾ ಹೋಗ್ತೀವಿ. ಯಾಕಪ್ಪ ಅಂತ ಹೇಳಿದ್ರೆ ಆ ವ್ಯಕ್ತಿ ಜೊತೆ ನಾನು ಎಲ್ಲಾ ಎಫರ್ಟ್ ಅನ್ನು ಹಾಕೋದ್ ನಿಲ್ಸ್ಬಿಟ್ಟಿದೀನಿ ಅಂತಲ್ಲ, ಆ ವ್ಯಕ್ತಿ ಜೊತೆ ಇರ್ತಕ್ಕಂತಹ ಕಂಫರ್ಟ್ ಆಗಿರುತ್ತೆ. ಆದ್ರೆ ಆಚೆ ಹೋಗಿ ಇಂಥವ್ರ ಜೊತೆ ಇರ್ತೀವಿ ಅಂತ ಹೇಳಿದ್ರೆ ಅದು ಸಡನ್ ಆಗಿ ನನ್ನ ಎಲ್ಲಾ ಫಿಲ್ಟರ್ ಔಟ್ ಅನ್ವಾಂಟೆಡ್ ಎಮೋಷನ್ಸ್ ಅನ್ನ ಬಿಟ್ಟು ಈ ವ್ಯಕ್ತಿ ಜೊತೆ ಇರಬೇಕಾದ್ರೆ ಫಿಲ್ಟರ್ಡ್ ಔಟ್ ಎಮೋಷನ್ಸ್ ಮಾತ್ರ ಆಚೆ ಬರ್ತಾ ಹೋಗುತ್ತೆ. ಅಂದ್ರೆ ನನ್ನ ಬೆಸ್ಟ್ ವರ್ಷನ್, ನಾನು ನೋಡಕ್ಕೆ ಚೆನ್ನಾಗಿ ಡ್ರೆಸ್ ಹಾಕೊಂಡು ಬರೋದು, ಅಥವಾ ನನ್ನ ಕೋಪ ಅಥವಾ ನೋವು ದುಃಖ ಎಲ್ಲವೂ ಕೂಡ ನನ್ನ ಫ್ಯಾಮಿಲಿಗೆ, ಈ ಮೂರನೇ ವ್ಯಕ್ತಿಗೆ ಮಾತ್ರ ಎಲ್ಲವೂ ಫಿಲ್ಟರ್ಡ್ ಔಟ್ ಎಮೋಷನ್ಸ್ ಆಗ್ತಾ ಬರುತ್ತೆ. ಆದ್ರೆ ನಿಮಗೆ ನಿಜ ಗೊತ್ತಾ, ಈ ಎಲ್ಲ ರಿಲೇಶನ್ಶಿಪ್ಪು ನೀರ್ ಮೇಲೆ ಇರ್ತಕ್ಕಂತಹ ಗುಳ್ಳೆ ತರ. ಈಗ ಮನೆಯಲ್ಲಿ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿ ನಾನ್ ವೆಜ್ ಅನ್ನ ಮಾಡ್ತಾ ಇರ್ತೀರಾ, ಆದ್ರೆ ಸ್ಮೆಲ್ ಅನ್ನೋದು ಮುಂದೆ ಬರುತ್ತೆ ಅಲ್ವಾ? ಹಾಗೆ ಇಂತಹ ಸಂಬಂಧಗಳಿಗೆ ಯಾವುದೇ ರೀತಿಯ ಆಯಸ್ಸಿಲ್ಲ, ಯಾವುದೇ ರೀತಿಯ ಫ್ಯೂಚರ್ ಇಲ್ಲ. ಅವ್ರು ಎಷ್ಟೇ ನಿಮಗೆ ಭರವಸೆ ಕೊಡ್ಲಿ, ಒಂದು ಸತಿ ನೀವು ಆ ವ್ಯಕ್ತಿಯ ಜೊತೆ ಇರ್ಲಿಕ್ಕೆ ಶುರು ಮಾಡಿದ್ರೆ ಎಲ್ಲವೂ ಕೂಡ ಆಚೆ ಬರ್ತಾ ಹೋಗುತ್ತೆ. ನೋಡಿ, ಯಾವುದೇ ತಿಳ್ಕೊಳ್ಳಿ, ಅದು ಹೇಳ್ತಾರಲ್ವಾ, ಹರ್ಷದ ಕೂಳಿಗೋಸ್ಕರ ವರ್ಷದ ಕೂಳು ಕಳ್ಕೊಂಡ್ರಂತೆ. ಹಾಗೆ ನಿಮ್ಮ ಯಾವುದೋ ಒಂದು ಆಸೆಗೋ ಅಥವಾ ಏನೋ ಒಂದು ಹೋಪಿಗೆ ನಿಮ್ಮ ಫ್ಯಾಮಿಲಿಯನ್ನ ಬ್ರೇಕ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಯಾವತ್ತೇ ತಿಳ್ಕೊಳ್ಳಿ, ಒಬ್ಬ ಮನುಷ್ಯನಿಗೆ ಗೌರವ ಕೊಡ್ಬೇಕು ಅಂತ ಹೇಳಿದ್ರೆ ಆತ ಪವರ್ಫುಲ್ ಆಗಿರ್ಬೇಕು. ಆಗ ಮಾತ್ರ ಸಮಾಜ ಅವರಿಗೆ ಗೌರವ ಕೊಡ್ತಾರೆ. ಪವರ್ಫುಲ್ ಅಂತ ಹೇಳಿದ್ರೆ ಪೊಲಿಟಿಕಲಿ ಅಥವಾ ನೋಡ್ಲಿಕ್ಕೆ ಸ್ಟ್ರಾಂಗ್ ಆಗಿ ಆ ಥರ ಅಲ್ಲ. ಈಗ ನಾನು ನಿಮ್ಮ ಹತ್ರ ಜಗಳ ಮಾಡ್ತೀನಿ ಅಂತ ತಿಳ್ಕೊಳ್ಳೋಣ, ನೀವು ಒಬ್ಬರೇ ಇದ್ರೆ ನಾನು ಇನ್ನೂ ದೌರ್ಜನ್ಯದಿಂದ ನಿಮ್ ಜೊತೆ ಗಲಾಟೆ ಮಾಡಕ್ ಶುರು ಮಾಡ್ತೀನಿ. ಅದೇ ನಿಮ್ ಜೊತೆ 4 ಜನ ಇದ್ದಾರೆ ಅಂತ ಹೇಳಿದ್ರೆ ನನ್ನ ವಾಯ್ಸು ಮೆಲೋಡೌನ್ ಮಾಡ್ಕೊಂಡು ಯಾಕೆ ಹೀಗೆ ಮಾಡ್ತಿದ್ದೀರಾ, ಹೀಗೆ ಹಾಗೆ ಅಂತ ತಾಳ್ಮೆಯಿಂದ ಮಾತಾಡ್ತೀನಿ. ಹಾಗೆ ನಿಮ್ ಜೊತೆ ಯಾವಾಗ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರೂ ಇರ್ತಾರೋ ನಾನು ಅತಿ ಹೆಚ್ಚಾಗಿ ನಿಮ್ ಜೊತೆ ದರ್ಪದೌರ್ಜನ್ಯ ತೋರಿಸ್ಲಿಕ್ಕೆ ಹೋಗಲ್ಲ. ನೋಡಿ, ಇಂತಹ ಸಂಬಂಧಗಳು ಕತ್ಲೆಯಲ್ಲಿ ಶುರುವಾಗಿ ಕತ್ಲೆಯಲ್ಲಿ ಮುಗ್ದೋಗುತ್ತೆ. ಹಾಗಾಗಿ ಇಂಥವರಿಗೋಸ್ಕರ ನಿಮ್ಮ ಫ್ಯಾಮಿಲಿಯನ್ನ ಯಾವುದೇ ಕಾರಣಕ್ಕೂ ತ್ಯಜಿಸ್ಲಿಕ್ಕೆ ಹೋಗ್ಬೇಡಿ, ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನೋಡಿ, ಪ್ರಪಂಚದಲ್ಲಿ ಏನನ್ನ ಕಳ್ಕೊಂಡ್ರು ಕೂಡ ನೀವು ತಗೋಬಹುದು, ಆದ್ರೆ ಒಳ್ಳೆ ಫ್ಯಾಮಿಲಿಯನ್ನ ಕಳ್ಕೊಂಡ್ರೆ ಮತ್ತೆ ಅದನ್ನ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಕಣ್ರಿ. ನಿಮ್ಮ ಫ್ಯಾಮಿಲಿ ನೀವು ಹೇಗೆ ಇದ್ರು ಕೂಡ ಅನ್ಕಂಡೀಷನಲ್ ಲವ್ ಕೊಟ್ಟಿದ್ದಾರೆ. ನೋಡಿ, ನಿಮ್ಮ ತಾಯಿ ಆದ್ರೂ ಕಡೆ ಪಕ್ಷ
ನೀವು ಅವರ ಮಗ ಅಥವಾ ಅವರ ಮಗಳು ಅಂತ ಹೇಳಿ ನಿಮಗೆ ಅನ್ಕಂಡೀಷನಲ್ ಲವ್ ಅನ್ನು ಕೊಡ್ತಾ ಇರ್ತಾರೆ. ಆದರೆ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡ ನೀವು ಏನು ಆಗಿದ್ದೀರೋ ಅದನ್ನು ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಮಹತ್ವತೆಯನ್ನು ಕೊಟ್ಟು ಅವ್ರು ನಿಮ್ಮ ಜೊತೆ ಇದ್ದಾರೆ. ಹಾಗಾಗಿ ಅಂಥವ್ರ ಕೈಯನ್ನು ಯಾವತ್ತೂ ಬಿಡಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.